ಅಯೋಧ್ಯೆಯಲ್ಲಿ ರಾಮಲಲ್ಲಾ ದರ್ಶನಕ್ಕೆ ಜನಸಾಗರ. ರಾಮಮಂದಿರದಲ್ಲಿ ಮೊದಲ ದಿನವೇ ಫುಲ್ ರಶ್. ರಾಮಮಂದಿರದಲ್ಲಿ ಭಕ್ತರ ನಡುವೆ ತಳ್ಳಾಟ ನೂಕಾಟ ನಡೀತಾ ಇದ್ದು ಮೊದಲ ದಿನವೇ ಫುಲ್ ರಶ್ ಕಂಡು ಬರ್ತಾ ಇದೆ. ದರ್ಶನಕ್ಕೆ ಕಿಲೋಮೀಟರ್ ದೂರ ರಾಮನ ಭಕ್ತರು ಕಾದು ನಿಂತಹ ದೃಶ್ಯ ಕೂಡ ಕಂಡು ಬರ್ತಾ ಇದೆ. ಮಹಿಳೆಯರ ಪರದಾಟ ಇನ್ನು ಅಲ್ಲಿ. ಅಯೋಧ್ಯೆಯಲ್ಲಿ ಜನರ ನಿಯಂತ್ರಣಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ನಾವು ಗಮನಿಸಬಹುದು ಭಕ್ತರ ಸಂಖ್ಯೆ ಯಾವ ರೀತಿ ಇದೆ ಅಂತ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರೋದ್ರಿಂದ ಭದ್ರತೆ ಕೂಡ ಈಗ ಹೆಚ್ಚಿಸಲಾಗಿದೆ. ಡಾಕ್ಟರ್ ಮಾದೇಶ್ 2 ಎಕರೆಯಲ್ಲಿ ಮೀನು ಕೃಷಿ ಮಾಡಿ 12 ಲಕ್ಷ ಲಾಭ ಗಳಿಸುತ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪವಿತ್ರ ಸರಯೂ ನದಿಯಲ್ಲಿ ರಾಮ ಭಕ್ತರಿಂದ ಸ್ನಾನ. ಸರಯೂ ನದಿಯಲ್ಲಿ ಸ್ನಾನ ಮಾಡಿ ರಾಮನ ದರ್ಶನ ಪಡಿತಾ ಇದ್ದಾರೆ ರಾಮನ ಭಕ್ತರು. ಪವಿತ್ರ ಸ್ನಾನ ಮಾಡಿದ ಭಕ್ತರಿಂದ ರಾಮಲಲ್ಲಾ ದರ್ಶನಕ್ಕೆ ಸರತಿ ಸಾಲಲ್ಲಿ ತೆರಳಲಾಗ್ತಾ ಇದೆ. ಮುಂಜಾನೆಯಿಂದಲೇ ಲಕ್ಷಾಂತರ ಜನ ಭಕ್ತರು ಆಗಮಿಸ್ತಾ ಇದ್ದಾರೆ. ಸಾವಿರದ ಸಂಖ್ಯೆಯಲ್ಲಿ ಅಲ್ಲ, ಲಕ್ಷದ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಇನ್ನು ಮಹಿಳೆಯರು, ಮಕ್ಕಳು, ವೃದ್ಧರು ಅನ್ನದೆ ಎಲ್ಲರೂ ಕೂಡ ರಾಮನ ದರ್ಶನ ಪಡೆಯೋದಕ್ಕೆ ಆಗಮಿಸ್ತಾ ಇದ್ದಾರೆ. ಸರಯೂ ನದಿಯಲ್ಲಿ, ಪವಿತ್ರ ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ರಾಮಲಲ್ಲನ ದರ್ಶನಕ್ಕೆ ತೆರಳೋದು ನಾವೀಗ ಗಮನಿಸಬಹುದು. ಸರಯೂ ನದಿ ತಟದ ದೃಶ್ಯ ಇದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಹಾಗೂ ಪ್ರಮೋದ್ ಶಾಸ್ತ್ರಿ ಈಗ ಅಲ್ಲಿಂದ ಅಯೋಧ್ಯೆಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಪ್ರಮೋದ್, ಸರಯೂ ನದಿಯಲ್ಲಿ, ಪವಿತ್ರ ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಭಕ್ತರು ರಾಮಲಲ್ಲಾ ದರ್ಶನಕ್ಕೆ ತೆರಳ್ತಾ ಇದ್ದಾರೆ. ಗಂಗೆಯಷ್ಟೇ ಪವಿತ್ರ, ಗಂಗೆಯಷ್ಟೇ ಪ್ರಮುಖವಾದಂತಹ ಒಂದು ಪ್ರಸಿದ್ಧಿ ಪಡೆದಿರುವಂತಹ ಒಂದು ಶಾಸ್ತ್ರ ಕೂಡ ಸರಯೂ ನದಿಯಲ್ಲಿ ಸ್ನಾನ ಮಾಡಿ ರಾಮನ ದರ್ಶನ ಪಡೆಯೋದು. ಸೊ ಯಾವ ರೀತಿ ಕಂಡು ಬರ್ತಾ ಇದೆ ಅಲ್ಲಿ ಭಕ್ತರ ಒಂದು ಭಕ್ತಿಯ ಪರಾಕಾಷ್ಠೆ? ಸುಕನ್ಯಾ, ಅಯೋಧ್ಯೆ ನಿನ್ನೆ ರಾಮಲಲ್ಲನ ಪ್ರತಿಷ್ಠಾಪನೆ ಆದಮೇಲೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಯಾಕೆಂದರೆ ನಿನ್ನೆ ಎಲ್ಲರಿಗೂ ಕೂಡ ಹೊರಗಡೆ ಬರೋದಕ್ಕೆ ಅವಕಾಶ ಇರಲಿಲ್ಲ. ಆದರೆ ಇವತ್ತು ನಮಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಸುಮಾರು 7 ಲಕ್ಷ ಮಂದಿ ರಾಮನ ದರ್ಶನವನ್ನು ಪಡೆಯೋದಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಒಳಗಡೆ ಅವಕಾಶ ಸಿಗ್ತಾ ಇಲ್ಲ. ಬದಲಾಗಿ ರಸ್ತೆಯ ಹೊರಭಾಗದಲ್ಲಿ ನಾವು ಬೆಂಗಳೂರಲ್ಲಿ ಯಾವ ರೀತಿ ಪೆರಿಫಿರಲ್ ರಸ್ತೆ ಅಂತ ಹೇಳ್ತೀವಿ, ಅದೇ ರೀತಿ ಅಯೋಧ್ಯೆ ರಾಮ ಮಂದಿರ ಸುತ್ತ ಇರುವಂಥ ಪೆರಿಫಿರಲ್ ರಸ್ತೆಗಳಿದೆ, ಅಲ್ಲಿ ಪ್ರದಕ್ಷಿಣೆ ಆಗ್ತಾ ಇರ್ತಾರೆ. ಇವರು ಪರಿಕ್ರಮ ಅಂತ ಹೇಳ್ತಾರೆ. ಅದಕ್ಕೂ ಮೊದಲು ಈಗ ಸರಯೂ ನದಿಯಲ್ಲಿ ಅವರೆಲ್ಲರೂ ಕೂಡ ಸ್ನಾನ ಮಾಡಿ ದೇವಸ್ಥಾನದ ಹೋಗ್ತಾ ಇದ್ದಾರೆ. ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಅನೇಕರು ಸ್ನಾನ ಮಾಡ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ಜನ ಬರ್ತಾ ಇದ್ದಾರೆ. ಈ ಘಾಟ್ ಹೊಸದಾಗಿ ರೆಡಿ ಮಾಡಲಾಗಿದೆ. ಇದನ್ನು ರಾಮ್ ಕಿ ಪೇಡಿ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಲಕ್ಷಾಂತರ ಮಂದಿ ಇಲ್ಲಿಂದನೇ ಪ್ರತಿನಿತ್ಯ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೋಗ್ತಾರೆ. ಇಷ್ಟು ದಿನ ಒಂದು ರೀತಿ ರಾಮನನ್ನು ನೋಡೋದಕ್ಕೆ ಅಯೋಧ್ಯೆಗೆ ಬಂದರೂ ಕೂಡ ಸರಯೂ ನದಿ ಅಲ್ಲಲ್ಲಿ ಸಾಧ್ಯವಾದರೆ ಮಾತ್ರ ಸ್ನಾನ ಮಾಡ್ತಾಯಿದ್ರು. ಆದರೆ ಈಗ ದೇವರ ದರ್ಶನಕ್ಕೆ ಹೋಗುವಂಥ ಹಿನ್ನೆಲೆಯಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಜನ ಬರ್ತಿದ್ದಾರೆ. ಅವರೆಲ್ಲರೂ ಕೂಡ ಅಂದರೆ ಇಲ್ಲಿ ಯಾರ್ಯಾರು ರಾಮನ ದರ್ಶನಕ್ಕೆ ಬರ್ತಾರೋ ಅವರೆಲ್ಲರೂ ಕೂಡ ಇಲ್ಲಿ ಸ್ನಾನ ಮಾಡಿ ಇಲ್ಲಿ ಅರ್ಘ್ಯವನ್ನು, ತರ್ಪಣವನ್ನು ಕೊಟ್ಟು ಆನಂತರ ಮುಂದೆ ದೇವರ ದರ್ಶನಕ್ಕೆ ಹೋಗ್ತಾರೆ. ಈ ಕಾರಣಕ್ಕೋಸ್ಕರ ಈ ಸರಯೂ ನದಿಯ ಘಾಟ್ ಏನಿದೆ ಬೆಳಗ್ಗೆಯಿಂದಲೇ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿಕೊಂಡಿದ್ದಾರೆ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಜನ ಬಂದಿದ್ದಾರೆ. ಈಗ ತಾನೇ ಒಬ್ಬರು ಸ್ನಾನ ಮಾಡಿ ಬಂದಿದ್ದಾರೆ, ರಾಮ ಭಕ್ತರು ಇದ್ದಾರೆ. ಅವ್ರ ಜೊತೆಗೂ ಕೂಡ ಮಾತಾಡೋಣ, ಏನು ಹೇಳ್ತಾರೆ ನೋಡೋಣ. सर जी नमस्कार, आप तो अयोध्या के आए, शायद पहली बार आए इधर, कैसा लग रहा है? अभी राम भी आ गया, सरयू भी साथ है. सर मैं मदन सोन लेरी बागरिया गंगापुर आपसे ये कहना चाहता हूँ कि जिस तरह इंसान को राम से जुड़ा होना चाहिए, क्यों कि इंसान मरने के बाद में गंगा गोमती जाता है, लेकिन हमें राम जीते जी बुला रहा है, तो क्यों ना उसके पास जाए। जिस तरह से राम 500-600 सालों से हमारे कई पीढ़ियाँ गुजर गई हैं, लेकिन उनके भाग्य में राम का मंदिर नहीं था, हमारे भाग्य में राम का मंदिर आज मिला है, तो उस मौके को हमें नहीं गंवाना चाहिए। जिस तरह हमारी सनातन जो धर्म आज
कई वर्षों से, कई पीढ़ियों से त्रेता युग से चली आ रही है। उस युग को हमें मानना चाहिए। त्रेता युग के दर्शन हमें आज इस युग में हो रहे हैं। 22 जनवरी के दिन मैं मदन आज यहाँ पर आया हूँ। जिस तरह से मोदी जी ने कहा था, कैसा आए आप इधर? इधर बहुत सिक्योरिटी था, इतना आसानी था अयोध्या का आने का। आप किधर से आए, कैसे आए, कैसे पहुंचे इधर? सर मैं राजस्थान मेवाड़ भीलवाड़ा से आया हूँ। जिस तरह से हमें बताया गया मोदी जी ने कि किसी को भी यहाँ 22 तारीख को नहीं आ सकते, अपने घर में दीपक जलाए। लेकिन मेरा मानना था कि जिस दिन मंदिर बनेगा मैं उसी दिन राम की प्राण प्रतिष्ठा में शामिल होऊंगा, चाहे मुझे खुद को भी कुछ भी करना पड़े। तो मैं लखनऊ से सुल्तानपुर आया। सुल्तानपुर के बाद में पुलिस वालों ने जगह जगह 3 किलोमीटर चौकियाँ बना रखी थी। तो मैं जंगल के रास्ते, जिस तरह से कार सेवकों ने मंदिर को बनाने के लिए, कार सेवकों ने 1991 में जिस तरह से रास्ता अपनाया था, वो जीवनी मेरे दिमाग में थी। उसको मैंने अपना कर सुल्तानपुर से मैं जंगलों में होते हुए फिर राम मंदिर के 22 तारीख के प्राण प्रतिष्ठा समारोह में आज यहाँ पर आया हूँ। मुझे आज फक्र और गर्व महसूस होता है कि मैं प्राण प्रतिष्ठा में देश का नागरिक और मेरी समाज का ऐसा इकलौता बंदा हूँ जो इस प्राण प्रतिष्ठा में अयोध्या आया हूँ। और सरयू की बहती धाराओं के साथ में मेरी भावना जुड़ी हुई है। जिस तरह से धाराएं बह रही हैं, मेरे दिल में भाव विभोर हूँ। मैं कह नहीं सकता हूँ कि आज अयोध्या मेरे अपने आप को मैं किस तरह से महसूस कर रहा हूँ। लेकिन मेरा एक ही मानना है कि इंसान मरने के बाद में अयोध्या आता है, उसकी अस्थियाँ आती हैं, वो नहीं आता है। आज अपने को जिंदगी में मौका मिला है राम के प्रति आने का, तो क्यों ना उस मौके को हम गंवाएं। मेरा कहना यह है कि घर से निकलो और राम के प्रति आओ और देखो कि राम हमारा कैसा है। आज राम जिस तरह से 5 साल की बाल्यावस्था में जो इतना मनमोहक है, उसको हमें निहारना चाहिए। ಧನ್ಯವಾದ. ಇದು ಇಲ್ಲಿನ ಭಕ್ತರು ಹೇಳ್ತಾ ಇರುವಂಥದ್ದು. ಸಾಕಷ್ಟು ಎಮೋಷನ್ ಕೂಡ ಆಗಿದ್ದಾರೆ. ಅಂದರೆ ಅವ್ರು ಬಂದಿರುವಂಥ ರೀತಿ ಸುಕನ್ಯಾ ಒಳಗಡೆ ಬಿಟ್ಟಿರಲಿಲ್ಲ. ಲಕ್ನೋದಿಂದ ಸುಲ್ತಾನ್ಪುರಕ್ಕೆ ಬಂದು ಸುಲ್ತಾನ್ಪುರದಿಂದ ಯಾವುದೋ ಕಾಡು ಮೇಡು ಅಲ್ದಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಒಂದು ವಿಶೇಷವಂತ ಭಾವನೆ, ದಿವ್ಯತೆ, ಒಂದು ನಿಜವಾದಂಥ ಖುಷಿ ಅವರಲ್ಲಿ ಎದ್ದು ಕಾಣ್ತಾ ಇದೆ. ಸುಕನ್ಯಾ, ಇದು ಸರಿಯೂ ತರದಿಂದ ನಮಗೆ ಕಂಡುಬರ್ತಾ ಇರುವಂತಹ ದೃಶ್ಯ. ಎಸ್ ಪ್ರಮೋದ್, ಗಮನಿಸ್ತಾ ಇದ್ದೀವಿ ನಾವು ಭಕ್ತರು ಎಷ್ಟು ಖುಷಿ ಆಗಿದ್ದಾರೆ, ಎಷ್ಟು ಭಾವನಾತ್ಮಕವಾಗಿ ನೋಡ್ತಾ ಇದ್ರಿ ಸನ್ನಿವೇಶವನ್ನ ಅಂತ. ಇನ್ನು ದೇವಸ್ಥಾನದ ಬಳಿ, ರಾಮ ಮಂದಿರದ ಬಳಿ ಪ್ರತಿನಿಧಿ ಹರೀಶ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಗಮನಿಸ್ತಾ ಇದ್ವಿ ಹಿಂದೆಂದೂ ಕಾಣದಿರುವ ರೀತಿಯ ಒಂದು ಕ್ರೌಡ್ ಕಾಣಿಸ್ತಾ ಇದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರಲ್ಲಿ ಆಗಮಿಸಿದ್ದಾರೆ, ಪುಟ್ಟ ಮಕ್ಕಳಿಂದ ಹಿಡಿದು ವೃದ್ಧರ ತನಕವೂ ಕೂಡ ಅಂತ. ಭದ್ರತಾ ವ್ಯವಸ್ಥೆ ಅಫ್ಕೋರ್ಸ್ ನಿನ್ನೆ ಇದ್ದಷ್ಟೇ ಇವತ್ತು ಕೂಡ ಇರಬಹುದು ಅಂತ ಅನ್ಸುತ್ತೆ. ಸೊ ಭಕ್ತರಿಗೆ ಯಾವ ರೀತಿಯ ಒಂದು ವಿಶೇಷ ವ್ಯವಸ್ಥೆ ಮಾಡಲಾಗಿದೆ, ಬಂದಿರುವ ಭಕ್ತರು ಏನು ಹೇಳ್ತಾ ಇದ್ದಾರೆ ಅಲ್ಲಿ? ಸುಕನ್ಯಾ, ನಾನೀಗ ರಾಮ ಮಂದಿರಕ್ಕೆ ನೇರವಾಗಿ ಎಂಟ್ರಿ ಕೊಡುವಂತಹ ರಾಮ್ ಕಾರಿಡಾರ್ನ ಮುಂಭಾಗದಲ್ಲಿದ್ದೇನೆ. ನೋಡ್ತಾ ಇರಬಹುದು ಸಾಗರೋಪಾದಿಯಲ್ಲಿ ರಾಮ ಭಕ್ತರು ಈಗ ರಾಮ ಮಂದಿರ ವೀಕ್ಷಣೆಗೆ ತೆರಳುತ್ತಾ ಇದ್ದಾರೆ. ಇದು ರಾಮ ಕಾರಿಡಾರ್ನ ಎಂಟ್ರಿ ಇಲ್ಲಿಂದನೇ ಶುರುವಾಗುತ್ತೆ. ಇಲ್ಲಿಂದನೇ ನೋಡ್ತಾ ಇರಬಹುದು ಭಕ್ತರು ಯಾವ ರೀತಿಯಾಗಿ ರಾಮ ಮಂದಿರ ವೀಕ್ಷಣೆ ಮಾಡಬೇಕು, ರಾಮಲಲ್ಲ ದರ್ಶನವನ್ನ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು. ಅಯೋಧ್ಯೆ ಸ್ಥಳೀಯ ನಿವಾಸಿಗಳಾಗಿರ್ಬೋದು, ಉತ್ತರ ಪ್ರದೇಶದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಅನೇಕ ಮಂದಿ ಭಕ್ತರು ಬಂದಿದ್ದಾರೆ. ಪಕ್ಕದ ಬಿಹಾರದಿಂದ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಿರುವಂತಹದ್ದು. ಹೀಗೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಭಕ್ತರು ಬರ್ತಾ ಇದ್ದಾರೆ. ಒಂದು ಕಡೆ ರೋಡ್ ಅನ್ನ ನೋಡಬಹುದು, ರಸ್ತೆ ತುಂಬಾ ರಾಮಪಥದ ತುಂಬಾ ಭಕ್ತರು ನಿಂತಿದ್ದಾರೆ. ಇಲ್ಲಿ ಕಾರಿಡಾರ್ಗೆ ಹೋಗ್ಲಿಕ್ಕೆ, ರಾಮ ಮಂದಿರವನ್ನ ವೀಕ್ಷಣೆಯನ್ನ ಮಾಡ್ಲಿಕ್ಕೆ ಸಾಕಷ್ಟು ಮಂದಿ ಇಲ್ಲಿ ನೆರೆದಿರುವಂತಹದ್ದು. ಈಗ ಮಂದಿರವನ್ನ ವೀಕ್ಷಣೆ ಮಾಡಿ ರಾಮಲಲ್ಲ ದರ್ಶನವನ್ನ ಪಡೆದು ಬಂದಿರತಕ್ಕಂತ ಕನ್ನಡಿಗರನ್ನ ನಾನು ಮಾತಾಡಿಸ್ತೇನೆ. ನೀವು ಮಂದಿರ ವೀಕ್ಷಣೆ ಆಯ್ತಾ? ಆಯ್ತು ಸರ್. ಇವತ್ತು ಎಲ್ಲಿಂದ ಬಂದಿದ್ದೀರಿ? ನಾವು ಹಾಸನ, ಕರ್ನಾಟಕದಿಂದ ಬಂದಿರೋದು. ನಾವು ಮೊನ್ನೆ ಬಂದಿದ್ದು ಲಕ್ನೋವಿಂದ ನಾವು ಹೊರಟ್ವಿ. 12 ಗಂಟೆ 1 ಗಂಟೆಯಲ್ಲಿ ನಾವು ಬಸ್ ಹುಡ್ಕಿದ್ವಿ, ಟ್ರೈನ್ ಹುಡ್ಕಿದ್ವಿ, ಎಲ್ಲ ಕ್ಯಾನ್ಸಲ್ ಆಗಿದೆ ಅಂದರು. ಹಂಗಾಗಿ ನಾವು ಕಾಯ್ತಾ ಇದ್ವಿ, ಯಾವ್ದಾದ್ರು ಸಿಕ್ಕಿದ್ರೆ ಆಪರ್ಚುನಿಟಿ, ಗಾಡಿ ಸಿಕ್ಕಿದ್ರೆ ಹತ್ಕೊಬರೋಣ ಅಂತ. ಹಂಗಾಗಿ ಕೊನೆಗೆ ಒಂದು ಪ್ರೈವೇಟ್ ಬಸ್ ಅನ್ನೋನು ಇಲ್ಲ ನಾನು ಕರ್ಕೊ ಹೋಗ್ತೀನಿ ಅಂತ ಹೇಳ್ದ. ನಾವು ಹತ್ತಿ ಇನ್ನೇನು ಖುಷಿಯಿಂದ ಬರ್ತಾ ಇದ್ವಿ. ಒಂದು 40-50 ಕಿಲೋಮೀಟರ್ಸ್ ಆಚೆನೆ ಬ್ಯಾರಿಕೇಡ್ ಹಾಕಿ ತಡೆದು ಹೋಗಂಗಿಲ್ಲ ಅಂದರು. ಹಂಗಾಗಿ ಅಲ್ಲೇ ಬಿಟ್ಟು ಹೋದ್ರು ನಮ್ಮನ್ನ. ನಾವು ಏನೂ ತೋಚದಲ್ಲೇ, ನಾವು ಏನು ಮಾಡಬೇಕು ಅಂತ ತೋಚದಲ್ಲೇ ನಾವು ಆಲ್ಮೋಸ್ಟ್ 40 ಕಿಲೋಮೀಟರ್ಸ್ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೀವಿ. ಏನು ಆಪ್ಷನ್ ಸಿಗಲಿಲ್ಲ ಅಂತ ರೈಲ್ವೆ ಟ್ರ್ಯಾಕ್ ಮೇಲೆ ಅದನ್ನು ನಡ್ಕೊಂಡು ಬಂದಿದ್ದೀವಿ ನಾವು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಮತ್ತೆ ನೀವೆಲ್ಲಿಂದ ಬಂದಿದ್ದೀರಿ? ನಾವು ಹಾಸನ, ಕರ್ನಾಟಕದಿಂದಾನೆ. ರಾಮ ಮಂದಿರ ವೀಕ್ಷಣೆ ಮಾಡಿದ್ರೆ ಹೇಗಿದೆ ಮಂದಿರ ದರ್ಶನ ಆಯ್ತಾ? ಹಾಂ, ತುಂಬ ಚೆನ್ನಾಗಿದೆ. ಬೆಳಿಗ್ಗೆನೆ ನಿಂತಿದ್ವಿ ಕ್ಯೂ ಅಲ್ಲಿ, ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿಯೊಂದು ಶಿಲೆಗಳೆಲ್ಲ ಕ್ಲೀನಾಗಿ ಕೆತ್ತಿ ಫಿನಿಶಿಂಗ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಲೇಬೇಕಂತ ದೇವಸ್ಥಾನ ಇದು. ಒಳಗಡೆ ವ್ಯವಸ್ಥೆ ಹೇಗಿದೆ? ಭಕ್ತರಿಗೆ ಒಳಗಡೆ ಹೋಗಿ ಪೊಲೀಸ್ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದಾರೆ? ಪ್ರತ್ಯೇಕವಾಗಿ ಏನಾದರೂ ಹೋಗೋದಕ್ಕೆ ಬರೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿದ್ದಾರೆ ಒಳಗಡೆ ದರ್ಶನ ಮಾಡ್ಲಿಕ್ಕೆ?
ಸರ್ ಇದು ಅವರು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಬಂದಿದೆಯೋ ಕ್ರೌಡು ಏನು ಗೊತ್ತಿಲ್ಲ. ಆಲ್ಮೋಸ್ಟ್ 6 to 7 lakhs ಕ್ರೌಡ್ ನನ್ನ ಅನಿಸಿಕೆ ಪ್ರಕಾರ ಬಂದಿರ್ಬೋದು. ಆದರೆ ಅವರು ಹೇಳಿದ್ದು ನೀವು ಫೋನ್ ತೊಗೊಂಡೋಗಂಗಿಲ್ಲ, ಬ್ಯಾಗ್ ತೊಗೊಂಡೋಗಂಗಿಲ್ಲ ಅಂತ, ಲಾಕರ್ ಫೆಸಿಲಿಟಿ ಅಂತ ಇದೆ ಅಂತ ಹೇಳಿದ್ರು. ಹಂಗಾಗಿ ನಾವು ಅಲ್ಲಿ ಹೋದರೆ ಆಲ್ಮೋಸ್ಟ್ 2000 ಲಾಕರ್ಸ್ ಇದೆ ಅಂತ ನಮಗೆ ಗೊತ್ತಾಯಿತು. 6 lakhs ಕ್ರೌಡ್ಗೆ 2000 ಲಾಕರ್ಸ್ ಎಲ್ಲಿಗೆ ಸಾಕಾಗುತ್ತೆ ಸರ್? ಎಲ್ಲಿಯೂ ಸಾಕಾಗಲ್ಲ. ಹಾಗಾಗಿ ಅದೊಂದು ವ್ಯವಸ್ಥೆ ಮಾಡಬೇಕು. ಮತ್ತು ಕ್ರೌಡು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು. ಹಂಗಾಗಿ ಕ್ಯೂ ಸಿಸ್ಟಮು ಆ ಥರ ಏನೂ ಇಲ್ಲ. ನನ್ನ ಅನಿಸಿಕೆ ಪ್ರಕಾರ ಫಸ್ಟ್ ಡೇ ಅಲ್ವಾ, ಹಂಗಾಗಿ ಅವ್ರಿಗೂ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಗರ್ಭಗುಡಿಯ ಹತ್ರ ಏನಾದ್ರು ನುಗ್ಲಿದೆಯಾ? ಪೊಲೀಸರು ಬೇಗ ಹೋಗಿ ಅಂತ ಏನಾದ್ರು ತಳ್ತಾರೆ? ಹೆಂಗಿದೆ ಪರಿಸ್ಥಿತಿ ಸರ್? ಇವತ್ತು ಹೆಂಗಿತ್ತು ಅಂತ ಹೇಳಿದ್ರೆ ತುಂಬ ನುಗ್ಲು. ಆಲ್ಮೋಸ್ಟ್ 6 lakhs ರೋಡು ಅಟ್ ಎ ಟೈಮ್ ಬಿಟ್ಟಿದ್ದಾರೆ ಒಂದೇ ಸರಿ ಒಳಗಡೆ ಅವರು. ಹಂಗಾಗಿ ಮೈ ಮೇಲೆ ಒಬ್ಬರು ಬಿದ್ದು ಆ ಥರ ದರ್ಶನ ಆಗಿದೆ ಈ ಸರಿ. ಅಷ್ಟೇ ಕ್ಲೀನಾಗಿ ಲೈನ್ ಮೇಂಟೈನ್ ಅವೆಲ್ಲ ಏನು ಮುಂದಿನ ದಿನಗಳಲ್ಲಿ ಮಾಡ್ಬೋದೇನೋ ಮೋಸ್ಟ್ ಪ್ರಾಬಬ್ಲಿ. ನೀವು 50 ಕಿಲೋಮೀಟರ್ ನಡ್ಕೊಂಡು ಬಂದ್ರಿ ಅಂತ ಹೇಳ್ತಿದ್ರಿ. ನಿನ್ನೆ ರಾತ್ರಿ ನೀವು ಇಲ್ಲಿ ವೆಯ್ಟ್ ಮಾಡ್ತಿದ್ರಾ? ಸರ್ ನಾವು ಆಲ್ಮೋಸ್ಟ್ 1 ಗಂಟೆಗೆ ಬಿಟ್ಟಿರೋದು. ಇಲ್ಲಿ ಬೆಳಗ್ಗೆ 5:30-6 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಬಂದಿದ್ದೀವಿ ನಾವು. ಇಲ್ಲಿ ಬಂದು ಕಾದು ಕೂತಿ ಫುಲ್ಲು ಆಲ್ಮೋಸ್ಟ್ ಇಲ್ಲಿ ಓಪನ್ ಆಗಿದ್ದೇನೆ 7:30-8 ಗಂಟೆ ಅಷ್ಟೊತ್ತಿಗೆ ಓಪನ್ ಮಾಡಿದ್ರು. ಇಲ್ಲಿ ನಾವು ಫುಲ್ಲು ಆಯೋಜನ ರೌಂಡ್ಸ್ ಮಾಡಿ ಬಂದ್ವಿ ಅಷ್ಟೇ. ಸುಕನ್ಯಾ, ಇದು ಕನ್ನಡಿಗರು ಹೇಳ್ತಾ ಇದ್ದಾರೆ ರಾಮ ಮಂದಿರ ದರ್ಶನವನ್ನು ಮಾಡ್ಕೊಂಡು ಬಂದಿದ್ದಾರೆ, ಶ್ರೀರಾಮಲಲ್ಲ ದರ್ಶನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವರು ಶ್ರೀರಾಮ ಮಂದಿರವನ್ನು ನೋಡಬೇಕು ಅನ್ನುವಂಥ ಸಾಕಷ್ಟು ಹರಸಾಹಸ ಪಟ್ಟು ಬಂದಿದ್ದಾರೆ. ಮುಖ್ಯವಾಗಿ ಇನ್ನೂ ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಮಂದಿ ವೃದ್ಧರು, ಮಹಿಳೆಯರನ್ನ ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಮಂದಿ ಬಂದಿದ್ದಾರೆ. आप कहाँ से आए? हमको नरसिंहवाड़ी महाराष्ट्र से। महाराष्ट्रियन। हाँ, हम लोग हो गया मंदिर दर्शन हो गया? अच्छा, बहुत अच्छा लगा। और 3 दिन यहाँ आ गए तो मैं राम के बारे में इतना ही कहती हूँ कि मैं राम जो है वो बेटे में है, भैया में है। ಓಕೆ, ಇದು ಮಹಿಳೆಯರು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ರಾಮ ಮಂದಿರವನ್ನು ವೀಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಸಾಕಷ್ಟು ರೀತಿಯಲ್ಲಿ ಪ್ರವಾಹದ ರೀತಿಯಲ್ಲಿ ಹರಿದು ಬರ್ತಾ ಇದ್ದಾರೆ. ರಸ್ತೆಗಳಿಗೆ ವಾಹನಗಳನ್ನ ಬಿಡ್ತಾ ಇಲ್ಲ. ಆದ್ರೂ ಕೂಡ ಜನರು 3-4 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬಂದು ರಾಮಲಲ್ಲ ದರ್ಶನವನ್ನ ಮಾಡ್ತಾ ಇದ್ದಾರೆ. ಸುಕನ್ಯಾ, ಓಕೆ, ಧನ್ಯವಾದ ಹರೀಶ್ ಮತ್ತೆ ಪ್ರಮೋದ್.